ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬ್ರೆಡ್ ದೋಸೆ ಮಾಡಿ ತೋರ್ಸಾಕ್ತಾನೆ. ಭಾಳ ಸ್ಪಾಂಜಿಯಾಗಿರ್ತಾವೆ, ಮಸ್ತ್ ಬರ್ತಾವೆ. ಅದಕ್ಕೆ ನೀವು ಟೇಸ್ಟೂ ಹಂಗೆ ಇರ್ತಾವೆ. ಈಗ ನಾನು ಇಲ್ಲಿ ಚುನ್ಮರಿ ತೊಗೊಂಡೇನೆ ನೋಡ್ರಿ. ಚುನ್ಮರಿಯನ್ನು ಎಷ್ಟು ತೊಗೋಬೇಕಂದ್ರೆ ನಾವು ಯಾವ ಕಪ್ಲೆ ಇದನ್ನು ಅಕ್ಕಿ ಹಾಕೋತೀವೋ ಅದ್ರಲ್ಲೇನ ಅದರಷ್ಟನ ಚುನ್ಮರಿ ತೊಗೋಬೇಕ್ರಿ. ಈಗ ನಾ 2 ಅಕ್ಕಿ ಹಾಕೊಂಡನಿ, ಅದರಷ್ಟ 2 ಚುನ್ಮರಿನೂ ತೊಗೊಂಡನಿ. ಅವು ಈಗ ನೋಡ್ರಿ, ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡನಿ, ಉದ್ದಿನ ಬೇಳೆನೂ ತೊಳೆದಿಟ್ಕೋಬೇಕು, ಅಕ್ಕಿನೂ ತೊಳೆದಿಟ್ಕೋಬೇಕು. ಎರಡನ್ನು ಚಂದಂಗೆ ತೊಳೆದ ಆಮೇಲೆ ಅದಕ್ಕೆ ಮೊಸರು ಹಾಕ್ಬೇಕಾಗ್ತತಿ. ಈಗ ನೋಡ್ರಿ, ಅಕ್ಕಿ ಕ್ಲೀನಂಗೆ ತೊಳೆದು ಇಟ್ಕೊಂಡು ಈಗ ನಾನು ಮೊಸರು ತೊಗೊಂಡೇನ್ರಿ. ಮೊಸರನ್ನು ಮಜ್ಜಿಗೆ ಮಾಡಿ ಹಾಕ್ಬೇಕ್ರಿ. ಮಜ್ಜಿಗೆ ಎಷ್ಟು ಹಾಕ್ಬೇಕಂತಂದ್ರೆ ನಾವು ಈಗೇನು ಎದ್ರಲ್ಲೇ ಇದನ್ನು ಹಾಕಿರ್ತೀವಲ್ರಿ ಅಕ್ಕಿ, ಅದ್ರಲ್ಲಿ 1 ಕಪ್ನಷ್ಟು, ದೊಡ್ಡ ಕಪ್ನಷ್ಟು ಮೊಸರು ಹಾಕೋಬೇಕ್ರಿ. ಮೊಸರು ಇತ್ತಂದ್ರೆ ಈ ದೋಸೆ ಭಾರಿ ಮಸ್ತ್ ರೀ. ಜಾಸ್ತಿ ಹಾಕಿರೂ ಏನಾಗಲ್ಲ, ಬೆಸ್ಟ್ ಇರ್ತಾವೆ. ಅದಕ್ಕೆ ನಾನು ಇಲ್ಲೇ ಮೊಸರು ತೊಗೊಂಡೇನ್ರಿ. ಮೊಸರನ್ನು ಮಜ್ಜಿಗೆ ಮಾಡಿ ಆ ಅಕ್ಕಿ ಏನು ತೊಳಿತೀವಲ್ರಿ, ಅಕ್ಕಿ ಉದ್ದಿನ ಬೇಳೆ ಅದ್ರೊಳಗೆ ಹಾಕಿ ಹೋಲ್ ನೈಟ್ ಇಟ್ಬಿಡ್ಬೇಕ್ರಿ. ಈಗ ನೋಡ್ರಿ, ಎಲ್ಲ ನಾನು ಹೋಲ್ ನೈಟ್ ಇದನ್ನು ಇಟ್ಟನಿ. ಅದನ್ನು ಬೆಳಿಗ್ಗೆ ಏನು ಮಾಡ್ಬೇಕಂದ್ರೆ ಇದನ್ನು ತೆಗೆದು ಅದನ್ನು ಹೋಲ್ ನೈಟ್ ನೆನೆಯಾಕಿಟ್ಟು ಅದನ್ನು ಚುರುಮರಿ ಹಾಕಿ ರುಬ್ಬಿಟ್ಟನ್ರಿ. ಬೆಳಿಗ್ಗೆ ಅದನ್ನು ರುಬ್ಬಿಡ್ಬೇಕು. ಈಗ ನೋಡ್ರಿ, ಚುರುಮರಿ ಎಷ್ಟು ತೊಗೊಂಡನಿ ಅಂದ್ರೆ ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ರಿ ಅಷ್ಟೇ ಚುರುಮರಿ ತೊಗೋಬೇಕು. ಈಗ ಈ 2 ಗ್ಲಾಸ್ ನಾನು ಅಕ್ಕಿ ತೊಗೊಂಡನಿ, ಅಷ್ಟು ಚುನ್ಮರಿಯನ್ನು ತೊಯಿಸಿ ಅವನು ಇಟ್ಕೊಂಡು ಏನು ನಮ್ಮ ಮೊಸರು ಮಜ್ಜಿಗೆ ಒಳಗೆ ಹೋಲ್ ನೈಟ್ ನೆನೆದಂಥ ಅಕ್ಕಿಗೆ ಈ ಚುರ್ಮರಿ ಹಾಕಿ ಬೆಳಿಗ್ಗೆ ರುಬ್ಕೋಬೇಕ್ರಿ. ಬರೀ ರಾತ್ರಿ ಏನು ಕೆಲಸ ಇಲ್ಲರಿ, ಬರೀ ಅಕ್ಕಿ ತೊಳೆದಿಡೋದು, ಮಜ್ಜಿಗೆ ಮಾಡಿ ಅಕ್ಕಿಗೆ ಅದನ್ನ ಹಾಕಿಡೋದು, ಇಷ್ಟ ಕೆಲಸ ರೀ. ರಾತ್ರಿ ಅದಷ್ಟು ಹಾಕಿ ಇಟ್ಬಿಟ್ರೆ ನಾವು ರುಬ್ಬೋದೆಲ್ಲ ಬೆಳಗ್ಗೆ ಇರ್ತತೆ. ಅದರಷ್ಟನ್ನು ಈಗ ಎಷ್ಟು ಅಕ್ಕಿ ತೊಗೊಂಡು ಅಷ್ಟನ್ನು ನಾನು ಚುನ್ಮರಿ ತೊಗೊಂಡು ತೊಯ್ಸ್ಕೊಂಡನ್ರಿ. ತೊಯ್ಸ್ಕೊಂಡು ಆ ಮಜ್ಜಿಗೆ ಒಳಗಿನ ಅಕ್ಕಿ ಇತ್ತಲ್ರಿ ಅದಕ್ಕೆ ನಾನು ಹಾಕ್ಕೊಂಡು ಈಗ ಎರಡನ್ನು ಮಿಕ್ಸ್ ಮಾಡಿ ನಾನು ರುಬ್ಕೊಳಕ್ತೇನೆ ನೋಡ್ರಿ. ಈಗ ಚುರ್ಮರಿ ಅಕ್ಕಿ ಮಜ್ಜಿಗೆ ಒಳಗೆ ಅಕ್ಕಿ ನೆನೆಹಾಕಿದ್ದು ಹೋಲ್ ನೈಟದ್ದು ಅದನ್ನು ತೊಗೊಂಡೈತ್ರಿ. ಚುರ್ಮರಿಯನ್ನು ತೊಯ್ಸಿನೇ ತೊಗೊಂಡಿದ್ದು ಅದನ್ನು ತೊಗೊಂಡೈತಿ. ಎರಡನ್ನು ಸೇರಿಸಿ ಬೆಳಿಗ್ಗೆ ರುಬ್ಕೊಳಕ್ತೇನೆ ರೀ. ನಾ ಇನ್ನೂ ದೋಸೆ ಮಾಡೋದು ಒಂದು 20 ಮಿನಿಟದು ಇದ್ದಾಗ ಇದು ಒಂದು 20 ಮಿನಿಟ್ ನೆನಿಬೇಕ್ರಿ ಇದು. ಈಗ ಬೆಳಿಗ್ಗೆ ಎದ್ದು ಕೂಡಲೇ ನೀವು ರುಬ್ಬಿಟ್ರೂ ಬರ್ತತೆ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು 1 ಅವರ್ ಬಿಟ್ಟು ದೋಸೆ ಮಾಡಿದ್ರೆ ಒಂದು ಬೆಸ್ಟ್ ಆಗ್ತಾವ್ರಿ. ಹೆಚ್ಚು ನೆನಿಬೇಕು ಅಷ್ಟೇ ರೀ. ಮಿನಿಮಮ್ 20 ಮಿನಿಟ್ ರೀ. ಆಮೇಲೆ ಬೇಕಾದ್ರೆ ಅದನ್ನ ನೆನೆದಷ್ಟು ನಡೀತೈತೆ, ಬೇಕಾದಷ್ಟು ನೆನೆಲ್ಲ. ಈಗ ನೋಡ್ರಿ, ಇದನ್ನು ನಾ ಏನು ಮಾಡಾಕ್ತೀನಿ, ಮಜ್ಜಿಗೆ ಒಳಗಿನ ಅಕ್ಕಿ ತೊಗೊಂಡು ಅದಕ್ಕೇನು ಚುನ್ಮರಿ ಹಾಕ್ಕೊಂಡಲ್ಲ ಅದನ್ನ ಪೇಸ್ಟ್ ಮಾಡ್ಕೊಂಡ್ರಿ, ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಈ ಒಂದು ಪಾತ್ರೆಗೆ ಹಾಕ್ಕೊಳಕ್ತಾನೆ ರೀ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈಗ ಇದನ್ನ ಏನು ಮಾಡ್ಬೇಕಂದ್ರೆ ನಾವು ಎಷ್ಟೊತ್ತನ ಬಿಡ್ತೀವೋ ಅಷ್ಟೊತ್ತನ ಚಲೋ ರೀ. ಮಿನಿಮಮ್ 20 ನಿಮಿಷ ಅಂತ ಹೇಳಿ ನಾನು. 20 ನಿಮಿಷದ ಒಳಗೆ ಮಾಡಬಾರ್ದು, ನಂತರ ಬೇಕಾದಾಗ ಮಾಡಿದ್ರು ಬರ್ತೈತೆ ರೀ. ಸಾಯಂಕಾಲ ತನಕನೂ ಮಾಡಿರಿ ನೀವು, ನಡೀತೈತೆ. ಆದ್ರೆ ಮೊದಲನ ಒಂದು ಸ್ವಲ್ಪ 20 ಮಿನಿಟ್ ನೆನೆಬೇಕು ರೀ. ಈಗ ನೋಡ್ರಿ, ಇದು ಮಸ್ತಾಗಿ ಆಗೈತೆ ಹಿಟ್ಟು. ಇದಕ್ಕೆ ನಾನು ಉಪ್ಪು ಹಾಕೊಳಕ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡೆ ಚಂದಂಗೆ ಅದನ್ನೆಲ್ಲನೂ ಹಿಟ್ಟನ್ನು ಒಂದು ಹದಕ್ಕೆ ತಂದಿಡ್ಬೇಕ್ರಿ. ಈಗ ನೋಡ್ರಿ, ಇದನ್ನು ನೋಡಿ ಇಷ್ಟ ಉಪ್ಪು ತಿರುಗಿಸಿಟ್ರು ನನಗೆ ನೀರು ಬೇಕಾದರೂ ಹಾಕೋತೇನೆ ರೀ. ಸಾಕಂದ್ರೆ ಇಷ್ಟನ್ನು ಬಿಡ್ತೀನಿ ನೋಡ್ರಿ. ಹಿಂಗಾಗೈತೆ ನೋಡ್ರಿ ಇದು ಹಿಟ್ಟು. ದೋಸೆದ ಹಿಟ್ಟಿನ ಅದಕ್ಕೆ ಬರ್ಬೇಕ್ರಿ. ಸೆಟ್ ದೋಸೆ ಬರ್ತಾವಲ್ರಿ, ಹಂಗೆ ಬ್ರೆಡ್ ದೋಸೆ ಅಂತಾರೆ ಇದಕ್ಕೆ. ಮಜ್ಜಿಗೆ ಒಳಗನ ಮಾಡ್ತೇವಲ್ರಿ, ಭಾಳ ಟೇಸ್ಟಾಗಿರ್ತಾವೆ. ಇದ್ರದ್ದು ಟೇಸ್ಟ್ ಬೇರೆ ಇರ್ತೈತೆ ರೀ. ನಾವು ದಿನ ಮಾಡೋ ಅದನ್ನು ಹುಳಿ ಬರಿಸಿ ಮಾಡೋದು ಟೇಸ್ಟ್ ಬೇರೆ ಇರ್ತೈತೆ. ಒಂದು ಸಲ ಮಾಡಿ ನೋಡ್ರಿ ನೀವು, ಇದ್ರ ಟೇಸ್ಟನ್ನು ಬೇರೆ ಇರ್ತೈತೆ. ನೈಟ್ ಏನೂ ಕೆಲಸ ಇರಂಗಿಲ್ಲ ರೀ, ರುಬ್ಬೋದದು ಬರೀ ಹಾಕಿಡೋದು ಅಷ್ಟೇ ಇರ್ತೈತೆ ಮಜ್ಜಿಗೆ ಮಾಡಿ. ಈಗ ನಾನು ಇದಕ್ಕೆ ಚಟ್ನಿಗೆ ಕೊಬ್ಬರಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ, ಉಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೊಂಡೇನ್ರಿ. ಇದನ್ನು ಒಂದು ಸಲ ತಿರುಗಿಸ್ಕೊಂಬಿಡೋಣ್ರಿ ಚಟ್ನಿ. ನೋಡ್ರಿ ಎಷ್ಟು ಮಸ್ತಾಗಿರೋ ಒಂದು ಚಟ್ನಿ ಇದಕ್ಕೆ ರೆಡಿ ಆಗುತ್ತೆ ನೋಡ್ರಿ. ಈಗ ಇದಕ್ಕೆ ಎಲ್ಲ ಇದು ಕೊಬ್ಬರಿ ಚಟ್ನಿ ಇಟ್ಕೊಂಡೈತ್ರಿ, ಮತ್ತು ದೋಸೆದ ಹಿಟ್ಟೆಲ್ಲ ರೆಡಿ ಐತಿ. ಇದೆಲ್ಲ ನಾವು ಮಾಡ್ಕೊಳ್ಳೋದ್ರಾಗನ ಅದು ಹಿಟ್ಟು ನೆನೆದು ಬಿಟ್ಟಿರ್ತೈತೆ ರೀ. ಈಗ ನೆನೆದೈತೆ ನೋಡ್ರಿ ಅದು ಹಿಟ್ಟು ಎಷ್ಟು ಚೆಂದಾಗೈತಿ. ಈಗ ನೋಡ್ರಿ, ಒಂದು ಹದಕ್ಕೆ ಐತಲ್ಲ, ಇಷ್ಟು ಮಾಡಿ ಒಂದಿಷ್ಟು ಹಂಚಿನಾಗ ಎಣ್ಣೆ ಹಾಕಿ ಇಷ್ಟು ಮಾಡಿ ಮುಚ್ಚಿಟ್ಟು ಬಿಡೋದ್ರಿ. ಅದನ್ನ ಎಷ್ಟು ಮಸ್ತ್ ಬರ್ತಾವಂದ್ರೆ ಟೇಸ್ಟೂ ಹಂಗಾಗಿರ್ತಾವ್ರಿ. ಅದು ಮೊಸರಿಂದ ಹುಳಿ ಬಿಟ್ಕೊಂಡಿರ್ತತಿ. ಭಾಳ ಅಂದ್ರೆ ಭಾಳ ಮಸ್ತಾಗಿರುವಂಥ ಒಂದು ದೋಸೆ ರೀ. ಈಸಿಯಾಗಿನೂ ಮಾಡ್ಕೋಬೋದು ನೋಡ್ರಿ. ಈಗ ಹಂಚಿನಾಗ ಮಾಡ್ಬೇಕ್ರಿ ಇದು, ಯಾಕಂದ್ರೆ ಅದು ಸ್ವಲ್ಪ ಗುಮ್ಮಿರಬೇಕು. ಅದಕ್ಕೆ ನಾವು ಎಣ್ಣೆ ಹಾಕ್ಬಿಟ್ಟು ಇದನ್ನ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟು ಹಾಕಿದ್ವಿ ಅಂದ್ರೆ ಅದು ಬ್ರೆಡ್ ಥರ ಉಬ್ಬಿ ಬರ್ತೈತೆ ರೀ ದೋಸೆ. ನೋಡ್ರಿ, ಈಗ ಇದನ್ನು ಎಷ್ಟು ಚಂದ ಬಂದೈತೆ ಅದು ಉಬ್ಬಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಂದಂಗೆ ಬೇಯಿಸ್ಕೊಬೇಕ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಿ.
ಹಿಂಗೆ ಬರ್ತಾವ್ರಿ ಅವು. ಹಿಂಗೆ ಬರೋದ್ರಿಂದ ಇವು ಟೇಸ್ಟ್ ಬೇರೆ ಆಗಿರ್ತಾವೆ. ದಿನ ನಾವು ತಿನ್ನೋ ದೋಸೆಕ್ಕಿಂತನೂ ಭಾಳ ಮಸ್ತಾಗಿರ್ತಾವೆ ಟೇಸ್ಟ್. ಅದಕ್ಕೆ ನಮಗೆಲ್ಲ ಇವು ಭಾಳ ಇಷ್ಟ ಅಂಥೇಳಿ ನಾವು ಮೇಲಿನ ಮೇಲೆ ಮಾಡ್ತಿರ್ತೀವಿ ರೀ. ಅದನ್ನು ನೀವು ಮಜ್ಜಿಗೆ ಇರತ್ತೈತೆ ಹೆಂಗೂ ನೈಟ ಅದನ್ನ ಅಕ್ಕಿ ತೊಳೆದಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಹಾಕಿಬಿಟ್ರೆ ಬೆಳಗ್ಗೆ ದೋಸೆ ರುಬ್ಬಿಟ್ಕೊಂಡ್ಬಿಟ್ರೆ ರೀ ದೋಸೆ ರೆಡಿನ ರೀ. ಫಸ್ಟ್ ಕ್ಲಾಸ್ ಆಗಿರುವಂಥ ದೋಸೆ ರೀ. ಮತ್ತು ನೈಟ್ ರುಬ್ಬಕ್ಕಾಗಲಿಲ್ಲ ಅಂದ್ರೆ ನೀವು ಎಲ್ಲಾರು ಊರಿಗೆ ಹೋಗಿ ಬಂದು ಬೆಳಗ್ಗೆ ದೋಸೆ ಮಾಡ್ಬೇಕಾತಂದ್ರೆ ನೈಟ್ ಬರೀ ಅಕ್ಕಿ ತೊಳೆದಿಟ್ಟು ಒಂದು ಸ್ವಲ್ಪ ಮಜ್ಜಿಗೆ ಮಾಡಿ ಹಾಕಿ ಇಟ್ಬಿಡುತ್ತೆ ಅದ್ರೊಳಗೆ. ಇಷ್ಟ ಇರ್ತೈತೆ. ಬೆಳಿಗ್ಗೆದು ರುಬ್ಕೊಳ್ದಿರ್ತೈತಲ್ರಿ. ಇದೊಂದು ಭಾಳ ಈಸಿ ಮೆಥಡ್ ರೀ ಇದು. ನೋಡಿರಿ, ಈಗ ಇದು ಬ್ರೆಡ್ ಥರ ಭಾಳ ಚಂದ ಉಬ್ಬಿ ದೋಸೆ ಬರ್ತಾವ್ರಿ ಇವು. ಒಂದು ಸ್ವಲ್ಪ ಆಯಿಲ್ ಹಾಕೋದೈತಿ, ಅದನ್ನು ಒಂದು ಸ್ಪೂನ್ ಹಿಟ್ಟು ಹಾಕ್ಬಿಟ್ರೆ ಎಷ್ಟು ಮಸ್ತ್ ಬರ್ತಾವೆ ನೋಡಿರಿ. ಎಷ್ಟು ದಪ್ಪ ಇರ್ತೈತಲ್ರಿ, ಬ್ರೆಡ್ ಥರನೇ ಇರ್ತೈತಿ, ಸ್ಪಾಂಜಿ ಇರ್ತೈತೆ ರೀ. ಅದನ್ನು ತಿನ್ನೋಕ್ಕೂ ಅಷ್ಟು ಟೇಸ್ಟ್ ಇರ್ತಾವ್ರಿ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ದೋಸೆ ರೀ. ಬೇಜಾರು ಆಗಂಗಿಲ್ಲ, ಅಷ್ಟು ಫಸ್ಟ್ ಕ್ಲಾಸ್ ಬಂದುಬಿಡ್ತಾವ್ರಿ. ಬೇಗ ಬೇಗ ಬರ್ತಾವೆ, ಟೇಸ್ಟೂ ಆಗಿರ್ತಾವೆ. ನೋಡಿರಿ, ಇಷ್ಟು ಮಾಡಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಮಾಡ್ಕೊಬೋದು. ಇಷ್ಟ ಅಂದ್ರೆ ಅವು ಟೇಸ್ಟ್ ಇರ್ತಾವೆ ರೀ. ಇದ್ರ ಹೆಸರನ್ನ ಬ್ರೆಡ್ ದೋಸೆ ಇರ್ತಾರಲ್ರಿ, ಬ್ರೆಡ್ ಥರನೇ ಇರ್ಬೇಕು. ಅವು ಸ್ಪಾಂಜಿಯಾಗಿನೂ ಇರ್ತಾವೆ, ದಪ್ಪನೂ ಇರ್ತಾವೆ ರೀ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸಾಗೆ ಈಗ ನಮ್ಮ ದೋಸೆ ಬರಾಕತ್ತಾವು. ಇವನ್ನ ನಾವು ಒಂದು ಚಟ್ನಿ ಜೊತೆ ತಿನ್ಬೋದು ರೀ. ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗ್ಯಾವು. ಇದೇ ಥರ ನೀವು ಆದ್ರೂ ನೈಟ್ ಎಲ್ಲೋ ಒಂದು ಕಡೆ ಹೋಗಿ ಬಂದಿದ್ರಿ, ಮಜ್ಜಿಗಿತ್ತು ಮನ್ಯಾಗ, ಮೊಸರಿತ್ತು, ಅಕ್ಕಿ ತೊಳೆದು ಅದ್ರೊಳಗೆ ಹಾಕಿ ಇಟ್ಬಿಡ್ರಿ. ಬೆಳಗ್ಗೆ ಅನ್ನೋದ್ರಾಗ ನೀವು ದೋಸೆ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಇದನ್ನು ಇಷ್ಟು ಮುಚ್ಚಿಡಬೇಕು, ಅಂದ್ರೆ ಅದು ಮ್ಯಾಲೂ ಸ್ವಲ್ಪ ಉಮ್ಗೊಂಡು ಚೆಂದಾಗಿರ್ತೈತೆ ರೀ ದೋಸೆ. ಈಗ ನೋಡಿರಿ ಕಲರ್ ಬಂದೈತಿ. ಇದಕ್ಕೆ ದೋಸೆಗೆ ನಾನು ತಿರುಗಿಸಿ ಹಾಕ್ತೀನಿ. ಹಿಂಗೆ ನೀವು ಇದೇ ಥರನ ದೋಸೆ ಮಾಡಿದ್ರೆ ಭಾಳ ಟೇಸ್ಟಿಯಾದ ಒಂದು ದೋಸೆನ ನೀವು ತಿನ್ಬೋದು ರೀ. ನೋಡಿರಿ ಎಷ್ಟು ಗರಿ ಗರಿ ಆಗಿ ಮತ್ತು ಕಲರು ಅಷ್ಟು ಚಂದ ಬರ್ತಾವ್ರಿ. ಈಗ ನೋಡಿರಿ ಇದು ಮುಗೀತಲ್ರಿ. ಈಗ ಇದಕ್ಕೆ ಒಂದು ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋನು. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಕ್ಕೆಲ್ಲ ಸಾಸಿವೆ ಜೀರಿಗೆ ಅವನ್ನೆಲ್ಲ ಹಾಕ್ಕೊಂಡು ಒಂದು ಚಟ್ನಿ ಮಾಡ್ಕೊಂಬಿಡೋಣ ರೀ. ಈಗ ನೋಡಿರಿ ಎಣ್ಣೆ ಕಾಯ್ದತಿ, ಸಾಸಿವೆ ಜೀರಿಗೆ ಹಾಕ್ಕೊಳಕ್ತಾನೆ ರೀ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಆದಮೇಲೆ ಕರಿಬೇವು ಕೊತ್ತಂಬರಿ ಅವನ್ನೆಲ್ಲ ಹಾಕಿ ಒಂದೆರಡು ಮೆಣಸಿನ್ಕಾಯಿನೂ ಹಾಕ್ಕೊಳಕ್ತಾನೆ ರೀ. ಒಣಮೆಣ್ಸಿನ್ಕಾಯಿ ಇರ್ತಾವಲ್ರಿ ಅವನ್ನ ಹಾಕ್ಕೊಂಡು ಈಗ ನಾನು ಚಟ್ನಿಗೆ ಇದನ್ನು ಹಾಕ್ಕೊಂಡು ಬಿಡಿದ್ರಿ ಒಗ್ಗರಣೆ. ಚಟ್ನಿನೂ ರೆಡಿ ಆತ್ರಿ, ಈಗ ದೋಸೆನೂ ರೆಡಿ ಆಯ್ತು. ಫಸ್ಟ್ ಕ್ಲಾಸ್ ಆಗಿರ್ತಾವ್ರಿ. ಇದೊಂದು ಸಲ ಮಾಡಿ ನೋಡ್ರಿ ನೀವು, ಒಂದು ಸಲ ಮಸ್ತಾಗಿರ್ತಾವೆ.